ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಅಡುಗೆ ಎಗ್ ರೈಸ್. ಡಿಫ್ರೆಂಟ್ ಎಗ್ ರೈಸ್ ಹೇಗೆ ಮಾಡೋಣ ಅಂತ ಚೆಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿಯಾಗಿ ನೋಡಿ ಎಗ್ ರೈಸ್ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಕಾಯ್ದಿದೆ ಫ್ರೆಂಡ್ಸ್. ಈಗ ಎಗ್ ರೈಸ್ ಮಾಡುವ ಬೇಕಾಗುವ ಸಾಮಗ್ರಿಗಳು: ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಅಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿದ ಪುಡಿ, ಮಸಾಲೆ, ನಿಂಬೆಹಣ್ಣು. ಮೊದಲಿಗೆ ಅಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿದ್ದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಅಲ್ಲಿ. ಹಾಗೆಯೇ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಅದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಸಿಯಾಗಿರ್ತೈತಲ್ಲ ಫ್ರೆಂಡ್, ಅದು ಒಂದು ಸ್ವಲ್ಪ ಅಷ್ಟು ಹೋಗ್ತಾನೆ ಇದು ಮಾಡ್ಕೊಳ್ಳೋಣ. ಹಾಗೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಉಳ್ಳಾಗಡ್ಡಿನೂ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅರಿಶಿನ ಪುಡಿ ಅವನ್ನ ಕಟ್ ಹಾಕೋಣ. ಈರುಳ್ಳಿ ಸ್ವಲ್ಪ ಕೆಂಪಾಗ್ತಿದ್ದಾವೆ, ಇನ್ನೂ ಚೂರು ಕೆಂಪಾಗಬೇಕು. ಫ್ರೈ ಆಗಿದೆ ಫ್ರೆಂಡ್ಸ್. ಹಾಗೆ ಟಮಾಟೆಯನ್ನು ಒಂದು ಸ್ವಲ್ಪ ಹಾಕೊಂಬಿಡೋಣ, ಅದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸಾಫ್ಟಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಹಾಗೆ ಮಸಾಲೆ ಅನ್ನು ಸ್ವಲ್ಪ ತಳಸ್ಕೊಂಬಿಡೋಣ. ಇನ್ನೊಂದು ಸ್ವಲ್ಪ ಮಸಾಲೆ ಹಾಕೋಣ ಫ್ರೆಂಡ್ಸ್. ಆಗಲೇ ಸ್ವಲ್ಪ ಹಾಕಿದ್ದೆ, ಆದ್ರೂ ಕೂಡ ಫ್ರೆಂಡ್ಸ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಿಮಗೆ ಮೊಟ್ಟೆ ಹಾಕ್ತೀವಿ, ಅದನ್ನು ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿ ಬರಬೇಕು. ಫ್ರೆಂಡ್ಸ್, ರೈಸ್ ಹಾಕೊಂಬಿಡೋಣ. ಇಬ್ಬರು ತಿನ್ನೋ ಆಟು ಎಂತ ಮಾಡ್ಕೊಂಡ್ರೆ ರುಚಿ ಬರೋಲ್ಲ, ಸಾಕಷ್ಟೇ ಮಾಡ್ಕೊಳೋಣ. ಫ್ರೆಂಡ್ಸ್, ಈ ಮಸಾಲೆ ಒಳಗೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡ್ಕೊಂಡ ಆಮೇಲೆ ನಿಮ್ಮ ಮೊಟ್ಟೆದು ಹೇಳ್ತೀನಿ ಯಾವ ಥರ ಡಿಫ್ರೆಂಟ್ ಅಂತಂದು. ಫ್ರೆಂಡ್ಸ್, ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ವಿ. ಮೊದಲಿಗೆ 4 ತತ್ತಿ ಸ್ವಲ್ಪ ಎಣ್ಣೆ, ಉಪ್ಪು, ಮಸಾಲೆ ಹಾಕಿ ಡ್ರೈ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನೇ ಯಾವುದೇ ಕೆಮಿಕಲ್ ಹಾಕಿಲ್ಲ. ನೋಡೋಣ ಯಾವ ಥರ ಟೇಸ್ಟ್ ಬರ್ತಂತ ಮಾಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ನೋಡೋಣ ಹೊಸ ಥರ ಅಂತಂದು ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಒಮ್ಮೆ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಫ್ರೆಂಡ್ಸ್, ಈ ಥರ ಬಂದಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿದ್ದರೆ ನಮಗೂ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ. ಫ್ರೆಂಡ್ಸ್, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳೋಣ. ಹಾಗೆ ಕರಿಬೇವು ಸೊಪ್ಪು ಲಾಸ್ಟಿಗೆ ಉದುರಿಸ್ಕೊಂಬಿಡೋಣ. ಫ್ರೆಂಡ್ಸ್, ಇದೇ ಥರ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಶ್ರೀಹೊಳಿ ಕುಕ್ಕಿಂಗ್ ಕನ್ನಡ. ಫ್ರೆಂಡ್ಸ್, ಈ ಥರ ಬಂದಿದೆ. ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್.